ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಥ್ಯಾಂಕ್ ಯು ಪ್ರೀತು, ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಆದ್ಮೇಲೂ ನೀನ್ ಮತ್ತೆ ನನ್ನ ಫ್ರೆಂಡ್ಶಿಪ್ನ ಒಪ್ಕೊಂಡ್ಯಲ್ಲ, ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿನ್ ಸ್ನೇಹದ ಕೈ ಹಿಡಿಯಕ್ಕೆ ನಾನ್ ದಡ್ಡ ಅಲ್ಲ. ಪ್ರೀತಿ ಹೆಸರಲ್ಲಿ ನನ್ನ ಜೀವನ ಹಾಳು ಮಾಡಿ ಈಗ ನೀನೇನು ಅಂತ ತೋರಿಸ್ಬಿಟ್ಟೆ ಅಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋವರೆಗೂ ನನ್ನ ಮನ್ಸಲ್ಲಿ ದುಃಖ ಇತ್ತು, ಕೋಪ ಬರ್ತಿತ್ತು. ಆ ಗೊಂದಲನ ಸಹಿಸ್ಕೊಳಕ್ಕಾಗದೆ ಕುಡ್ದು ನನ್ನನ್ನೇ ನಾನು ಮರಿತಾ ಇದ್ದೆ. ನಿನ್ ಮೇಲೆ ಕೋಪ ಮಾಡ್ಕೊಂಡ್ರೆ, ನೀನ್ ಮೋಸ ಮಾಡಿದಿಕ್ ನಾನು ದುಃಖ ಪಟ್ಕೊಂಡ್ರೆ, ನಿನ್ ಮೇಲಿನ ಪ್ರೀತಿ ನನ್ನ ಮನ್ಸಲ್ಲಿ ಹಾಗೆ ಇದೆ ಅಂತ ಲೆಕ್ಕ. ಅದಕ್ಕೆ ಎಲ್ಲ ನೆನ್ಪನ್ನ ಸಂಪೂರ್ಣವಾಗಿ ಸುಟ್ಟಾಕ್ಬಿಟ್ಟೆ. ಇನ್ನೀ ಪ್ರೀತಿ ಕತೆ ಹೇಳ್ಕೊಂಡು ಸ್ನೇಹದ ಮುಖವಾಡ ಹಾಕೊಂಡು ನನ್ನ ಹತ್ರ ಬರೋ ಪ್ರಯತ್ನ ಮಾಡಬೇಡ. ಮತ್ತೆ ನಿನ್ನ ನಂಬಿ ಮೋಸ ಹೋಗಕ್ಕೆ ನಾನ್ ರೆಡಿ ಇಲ್ಲ. ನಾನು ಅನ್ಕೊಂಡಿದ್ದನ್ ಮಾಡೇ ಮಾಡ್ತೀನಿ. ಚಾಲೆಂಜಲ್ಲಿ ಗೆದ್ದೇ ಗೆಲ್ತೀನಿ. ನನ್ನ ಕಂಪ್ನಿಗೆ ಡಬಲ್% ಗೈನ್ ಮಾಡಿ ಗೆದ್ದು ತೋರಿಸ್ತೀನಿ. ಹೋಗ್ತಾ ಇರು. ಹಾಗಾದ್ರೆ ಯಾರ ಸಹಾಯನೂ ಇಲ್ದೆ ನೀನ್ ಚಾಲೆಂಜಲ್ಲಿ ಗೆಲ್ತೀಯ ಅನ್ನೋ ನಂಬಿಕೆ ನಿನ್ಗಿದ್ಯಾ? 100% ಇದೆ. ಯಾಕಂದ್ರೆ ನನ್ನ ಕತೆಗೆ ನಾನೇ ರಾಜ, ನಾನೇ ಮಂತ್ರಿ. ಪಕ್ಕ ಗೆದ್ದು ತೋರಿಸ್ತೀನಿ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಎದುರಾಳಿಯಾಗಿ ಆಟಾಡ್ಬೇಕು. ಪಕ್ಕದಲ್ಲಿ ನಿಂತ್ಕೊಂಡು ಬೆನ್ನಕ್ಕೆ ಚೂರಿ ಹಾಕ್ಬಾರ್ದು. ಸಹಾಯ ಮಾಡಕ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೋಗ್ಬೋದು. ಇವಳಿಗೆ ಧೈರ್ಯ ಅಹಂಕಾರ ಜಾಸ್ತಿ ಆಗಿದ್ಯಾ ಅಥವಾ ಏನಾದ್ರೂ ಡಬಲ್ ಗೇಮ್ ಆಡ್ತಾ ಇದ್ದಾಳ? ಅವಳು ಎಷ್ಟು ಬುದ್ಧಿವಂತಿಕೆ ತೋರಿಸಿದ್ರು ಏನು ಪ್ರಯೋಜನ? ಇವನು ಸರಿಗೆ ಬೈದು ಬುದ್ಧಿ ಹೇಳದ್ನಲ್ಲ. ಕಾತಿ, ಪ್ರೀತಮ್ನ ಹಳ್ಳಕ್ಕೆ ಬೀಳಿಸ್ಬೇಕು ಅನ್ನೋ ಮೊದಲನೇ ಪ್ರಯತ್ನದಲ್ಲಿ ಕಾವೇರಿ ಸೋತಿದ್ದಾಳೆ. ಆದರೆ ಅವನು ಎಲ್ಲಿವರೆಗೂ ಸ್ಟ್ರಾಂಗಾಗಿ ನಿಲ್ತಾನೆ ಅಂತ ನೋಡಬೇಕಾಗಿದೆ. ಯಾಕಂದರೆ ಆ ಕಾವೇರಿ ಪ್ರೀತಮ್ನ ಸೋಲಿಸೋವರೆಗೂ ಅವಳ ಪ್ರಯತ್ನನ ಬಿಡೋದಿಲ್ಲ. ಪ್ರೀತಮ್ ಬೆನ್ನೆಲ್ಬಾಗಿ ನಾವು ನಿಂತ್ರೆ ಯಾವುದೇ ಕಾರಣಕ್ಕೂ ಕಾವೇರಿ ಅವನ್ನ ಏನೂ ಮಾಡೋದಕ್ಕಾಗಲ್ಲ. ನಮ್ಮ ಪ್ರೀತು ತುಂಬ ಬುದ್ಧಿವಂತ. ಅವನು ತನ್ನ ಹೊಸ ಪ್ರಾಜೆಕ್ಟ್ನ ಶುರು ಮಾಡ್ತಾ ಇದ್ದಾನೆ. ಖಂಡಿತವಾಗ್ಲೂ ಈ ಚಾಲೆಂಜಲ್ಲಿ ಅವನು ಗೆದ್ದೇ ಗೆಲ್ತಾನೆ. ಕಾವೇರಿನ ಸೋಲಿಸ್ತಾನೆ. ಆ ಭಯ ಅವಳಿಗೆ ಆಲ್ರೆಡಿ ಶುರುವಾಗಿದೆ. ಅದಕ್ಕೆ ಅವನ ಮನಸ್ಸನ್ನ ಹಾಳು ಮಾಡಿ ಅವನ್ನ ಡೈವರ್ಟ್ ಮಾಡೋದಕ್ಕೆ ಬಂದಿದ್ದಾಳೆ. ನಮ್ಮ ಪ್ರೀತು ಸ್ಟ್ರಾಂಗ್ ಆಗಿ ನಿಂತಿದ್ದಾನೆ. ನನಗಷ್ಟು ಸಾಕು. ನನ್ನ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಆ ಕಾವೇರಿಗೆ ಸೋಲಿನ ಭಯ ಶುರುವಾಗಿದೆ. ನಾವು ಗೆಲ್ತೀವಿ ಅನ್ನೋದು ಗೊತ್ತಾಗಿದೆ. ಕಾವೇರಿನ ಬೀದಿಗೆ ಹಾಕಬೇಕು. ನಾವು ಗೆಲ್ಲೇಬೇಕು.
ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಪ್ರೀತು. ಇಂಡೈರೆಕ್ಟ್ ಆಗಿ ಹೆಲ್ಪ್ ತಗೊಳ್ದೆ ನೀನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಕಾರಣ